ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಮಸ್ತ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಷ್ಟು ಬಾರಿ ನೋಡಿದ್ರೂ ಮತ್ತೆ ನೋಡಬೇಕೆಂಬ ಕ್ರೇಜ್ ಸೃಷ್ಟಿಸಿದ 10 ಕನ್ನಡ ಸಿನಿಮಾಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. 10 ಸಿನಿಮಾಗಳ ಪೈಕಿ ಬಂಗಾರದ ಮನುಷ್ಯ, ರಾಮ ಶ್ಯಾಮ ಬಾಮ, ಮುಂಗಾರು ಮಳೆ, ಆಪ್ತ ಮಿತ್ರ, ನವಗ್ರಹ, ಮಿಲನ, ಗುರು ಶಿಷ್ಯರು, 1981, ಅಮೆರಿಕ, ಕಿರಾತಕ, ಜೋಗಿ, ಯಜಮಾನ. ಮೊದಲನೆಯದಾಗಿ ಮಿಲನ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಪಾರ್ವತಿ ಮೆನನ್, ಪೂಜಾ ಗಾಂಧಿ ಲೀಡ್ ರೋಲ್ನಲ್ಲಿ ನಟಿಸಿದ್ದ ಮಿಲನ ಸಿನಿಮಾ ಕೂಡ ಎಷ್ಟೇ ನೋಡಿದ್ರೂ ಮತ್ತೆ ನೋಡಬೇಕೆನಿಸುತ್ತದೆ. ಸೂಪರ್ ಹಿಟ್ ಸಾಂಗ್ಗಳ ಜೊತೆಗೆ ಈ ಚಿತ್ರದ ಯಾವುದೇ ಸೀನ್ ಕೂಡ ಪ್ರೇಕ್ಷಕರಿಗೆ ಬೋರ್ ಅನಿಸುವುದಿಲ್ಲ. ಪ್ರಕಾಶ್ ನಿರ್ದೇಶನದಲ್ಲಿ ಮೂಡಿಬಂದ ಈ ಸಿನಿಮಾ 50 ಚಿತ್ರಮಂದಿರಗಳಲ್ಲಿ ಶತದಿನೋತ್ಸವ, 15 ಚಿತ್ರಮಂದಿರಗಳಲ್ಲಿ 200 ದಿನ ಪ್ರದರ್ಶನ ಕಂಡಿತ್ತು. ಜೊತೆಗೆ ಮಲ್ಟಿಪ್ಲೆಕ್ಸ್ನಲ್ಲಿ 600 ದಿನ ಪ್ರದರ್ಶನ ಕಂಡ ಏಕೈಕ ಚಿತ್ರವಾಗಿ ಇದು ದಾಖಲೆಯಾಗಿದೆ. ಎಷ್ಟೇ ಬಾರಿ ಈ ಸಿನಿಮಾ ಟಿವಿಯಲ್ಲಿ ಬಂದರೂ ಮಿಸ್ ಮಾಡದೆ ನೋಡುವ ಅಭಿಮಾನಿಗಳಿದ್ದಾರೆ. ಯಜಮಾನ. ಕನ್ನಡ ಚಿತ್ರರಂಗದಲ್ಲಿ ದಾಖಲೆಗಳ ಮೇಲೆ ದಾಖಲೆ ಸೃಷ್ಟಿಸಿದ್ದ ಯಜಮಾನ ಇಂದಿಗೂ ಸಾರ್ವಕಾಲಿಕ ಹಿಟ್. ಇದು ತಮಿಳಿನ ರೀಮೇಕ್ ಆಗಿದ್ದು ಮೂಲ ಭಾಷೆಗಿಂತ ಕನ್ನಡದಲ್ಲೇ ದೊಡ್ಡ ಹಿಟ್ ಆಗಿತ್ತು. ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ದ್ವಿಪಾತ್ರದಲ್ಲಿ ನಟಿಸಿದ್ದರು. ಅವರ ಅದ್ಭುತ ನಟನೆಗೆ ಪ್ರೇಕ್ಷಕರು ಫಿದಾ ಆಗಿದ್ದರು. ಈ ಸಿನಿಮಾದ ಹಾಡುಗಳಿಗೂ ಕೂಡ ದೊಡ್ಡ ಅಭಿಮಾನಿಗಳಿದ್ದಾರೆ. ನವಗ್ರಹ. ದಿನಕರ್ ನಿರ್ದೇಶನದಲ್ಲಿ ಕನ್ನಡದ ಖ್ಯಾತ ಖಳನಟರ ಮಕ್ಕಳು ನಟಿಸಿದ್ದ ನವಗ್ರಹ ಸಿನಿಮಾ ಸಿಕ್ಕಾಪಟ್ಟೆ ಗಮನ ಸೆಳೆದಿತ್ತು. ಈ ಸಿನಿಮಾದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದರು. ಈ ಚಿತ್ರ ಕೂಡ ಹಲವರ ಫೇವರೇಟ್. ಜೋಗಿ. 2005ರಲ್ಲಿ ತೆರೆಕಂಡ ಪ್ರೇಮ್ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಕಾಂಬಿನೇಷನ್ ಜೋಗಿ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಚಿತ್ರದಲ್ಲಿ ರೌಡಿಸಂ ಜೊತೆಗೆ ತಾಯಿ ಮಗನ ಸೆಂಟಿಮೆಂಟ್ ಕಟ್ಟಿಕೊಡಲಾಗಿತ್ತು. ಇನ್ನು ಈ ಸಿನಿಮಾದ ಎಲ್ಲ ಹಾಡುಗಳು ಹಿಟ್ ಆಗಿತ್ತು. ಜೋಗಿ ಸಿನಿಮಾ ರಾಜ್ಯದಾದ್ಯಂತ ದಾಖಲೆಯ ಪ್ರದರ್ಶನ ಕಂಡಿತು.